ಬೆಂಗಳೂರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬಂದಿದ್ದಾರೆ. ಹೂಗುಚ್ಛವನ್ನು ಕೊಟ್ಟು ನಿತಿನ್ ನಬೀನ್ ಅವರನ್ನು ಸ್ವಾಗತಿಸಿದ್ದಾರೆ ಬಿಜೆಪಿ ನಾಯಕರು. ಇವತ್ತು ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ನಿತಿನ್ ನಬೀನ್ ಸರಣಿ ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿಯ ಯಡಿಯೂರಪ್ಪ ಅವರ ಧವಳಗಿರಿ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ ನಿತಿನ್ ನಬೀನ್. ಬೆಳಗ್ಗೆ 9:30 ಸುಮಾರಿಗೆ ಯಡಿಯೂರಪ್ಪ ಮನೆಗೆ ತೆರಳಿ ಉಪಹಾರವನ್ನು ಸ್ವೀಕರಿಸ್ತಾರೆ. ಬಳಿಕ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಕಾಡು ಮಲ್ಲೇಶ್ವರದ ಆಶೀರ್ವಾದವನ್ನು ಪಡೆಯಲಿದ್ದಾರೆ ನಿತಿನ್ ನಬೀನ್. ನಂತರ ಬಿಜೆಪಿ ಕಚೇರಿಗೆ ತೆರಳಿ ಬಿಜೆಪಿ ನಾಯಕರ ಜೊತೆಗೆ ಸಭೆಯನ್ನು ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ರಾಜ್ಯ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತಿನ್ ನಬೀನ್ ಅವರ ಭೇಟಿ ತೀವ್ರ ಕುತೂಹಲವನ್ನು ಕೆರಳಿಸಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಬಿಜೆಪಿಯ ಕಾರ್ಯಕರ್ತರು ನಾಯಕರುಗಳು ಬೆಂಗಳೂರಿಗೆ ಬರಮಾಡಿಕೊಂಡಂತಹ ರೀತಿ ಇದು. ಈಗಾಗಲೇ ರಾಜ್ಯ ವಿಧಾನಸಭಾ ಚುನಾವಣೆಗೆ 2 ವರ್ಷ ಬಾಕಿ ಇದೆ. ಈಗಿನಿಂದಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ರಾಜ್ಯ ಬಿಜೆಪಿ ಮಾಡಿಕೊಳ್ತಾ ಇದೆ. ಈಗ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲಾಗಿರುವಂಥದ್ದು ಎಲ್ಲವನ್ನೂ ಕೂಡ ಸರಿ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ವರಿಷ್ಠರ ಮುಂದಿದೆ. ಹಾಗಾಗಿ ಎಲ್ಲವನ್ನು ಸರಿದೂಗಿಸಬೇಕು. ಜೊತೆಗೆ ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಇದೆಯಲ್ಲ, ಗೊಂದಲ ಇದೆಯಲ್ಲ, ಅದನ್ನು ಕೂಡ ಬಗೆಹರಿಸಬೇಕಿದೆ. ಹಾಗಾಗಿಯೇ ನಿತಿನ್ ನಬೀನ್ ಅವರ ಎಂಟ್ರಿ ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ನಿತಿನ್ ನಬೀನ್ ಅವರನ್ನು ಬರಮಾಡಿಕೊಂಡಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ರಾಜ್ಯದಲ್ಲಿಯೇ ಇರ್ತಾರೆ ನಿತಿನ್ ನಬೀನ್. ರಾಷ್ಟ್ರಾಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ಮೊದಲ ರಾಜ್ಯ ಪ್ರವಾಸ ಇದು. ಮೊದಲ ಬಾರಿ ರಾಜ್ಯಕ್ಕೆ ಬಂದಿದ್ದಾರೆ ನಿತಿನ್ ನಬೀನ್ ಅವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು. ಈಗ ರಾಜ್ಯ ಬಿಜೆಪಿಯಲ್ಲಿರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನು ನಿತಿನ್ ನಬೀನ್ ಅವರು ಮಾಡ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ. ಎಲ್ಲರನ್ನೂ ಕೂಡ ಒಂದೇ ವೇದಿಕೆಗೆ ತಂದು ಎಲ್ಲವನ್ನೂ ಕೂಡ ಸರಿಪಡಿಸುವಂತಹ ಕೆಲಸ ನಿತಿನ್ ನಬೀನ್ ಅವರ ಕಡೆಯಿಂದ ಆಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಅಮಿತ್ ಶಾ ಅವರು ಬಂದು ಹೋಗಿದ್ರು. ಅದಾಗಿ ಈಗ ನಿತಿನ್ ನಬೀನ್ ಅವರ ಎಂಟ್ರಿ ಆಗಿದೆ. ಬಿಜೆಪಿಯ ಕಾರ್ಯಶೈಲಿಯೇ ಹಾಗೆ. ಚುನಾವಣೆಗೆ 2 ವರ್ಷಕ್ಕೆ ಮೊದಲೇನೆ ಪಿಚ್ಚನ್ನು ರೆಡಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಮತ್ತೊಮ್ಮೆ ನಿತಿನ್ ನಬೀನ್ ಎಂಟ್ರಿಯಿಂದ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ. ಒಂದು ಕಡೆ BY ವಿಜಯೇಂದ್ರ ಅವರ ವಿರೋಧಿ ಬಣ ಕೂಡ ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲೇ ಸರ್ ಒಂದು ಫೋಟೋ ಸರ್ ಒಂದು ಫೋಟೋ ಸರ್ ಹಿಂದೆ ಬಾಣ